ಯಾರು ಜಾಸ್ತಿ ಜಗಳ ಮಾಡೋದು? ನಮ್ಮಕ್ಕ ಹೆಸರು ಹೇಳ್ತೀಯ, ಮಮ್ಮಿ ಕೂಡ ಅಲ್ಲಿಂದ ವಾಯ್ಸ್ ಬರ್ತಿದೆ ಕಿಚನ್ ಇಂದ. ಚುಲ್ಬುಲಿ ಸೊಕ್ಕರೊಮ್ಮೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಿಬ್ಲಿಂಗ್ಸ್ ಕ್ವೆಶನ್ಸ್ ಅಂತ. ನಮ್ಮೂವರು ಅಕ್ಕ ತಂಗಿಯರು ನಾವು ಕೆಲವು ಕ್ವೆಶನ್ಸ್ ನಾನು ನೆನ್ನೆ ಹೀಗೆ ರೆಡಿ ಮಾಡ್ಕೊಂಡಿದ್ದೆ, ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ವಾಯ್ಸ್ನಲ್ಲೇ. ಸೊ ಅದನ್ನು ಪ್ಲೇ ಮಾಡ್ತೀನಿ, ಅದಕ್ಕೆ ನಾವು ಜಸ್ಟ್ ರಿಪ್ಲೈ ಕೊಡ್ಕೋತೀವಿ. ಯಾವ್ಯಾವ ಕ್ವೆಶನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಳು ನನ್ನ ತಂಗಿ, ಇವಳಿಗೆ ನಾವು ಮನೇಲಿ ಚಿನ್ನು ಅಂತ ಕರಿತೀವಿ. ಸೊ ಗಾಯನ ಅಂತ. ಸೊ ನಮ್ಮಕ್ಕ ಹೀರೋಯಿನ್ ಥರ ಎಂಟರ್ ಆದರು ಲೇಟಾಗಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. Yes, sure. Okay, yeah. तो ये मैंने कैप्चर हल किने की देख दिशा वाले किने की देख तीगो ही it's better check once. Yeah, okay. ಸೊ ಈ ವಿಡಿಯೋ ನಮ್ಮ ಅಕ್ಕನ ಚಾನಲಲ್ಲೂ ಬರುತ್ತೆ. ಸೊ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅವರ ಕ್ಯಾಮ್ರಾದಲ್ಲಿ. ಫಸ್ಟ್ ಕ್ವೆಶ್ಚನ್, ಅಕ್ಕ ಈ ಕಡೆ ಸ್ವಲ್ಪ ಬಾ, ನೀನು ಫ್ರೇಮಲ್ಲಿ ಆಗ್ತಿಲ್ಲ, ಫ್ರೇಮಲ್ಲಿ ಬರ್ತಿಲ್ಲ. ಓಕೆ ಫೈನ್. ಸೊ ಫಸ್ಟ್ ಕ್ವೆಶ್ಚನ್, ಯಾರು ಜಾಸ್ತಿ ಜೋರಾಗಿ ಮಾತಾಡೋದು? ಯಾರು ಜಾಸ್ತಿ ಜೋರಾಗಿ ಮಾತಾಡೋದು? ಅಕ್ಕ, ನಮ್ಮ ಅಕ್ಕ ತುಂಬಾ ಲೌಡ್ ವಾಯ್ಸ್, ತುಂಬಾ ಜೋರಾಗಿ ನಾನು ಇವಳು ಇಬ್ರು ತುಂಬಾ ದೊಡ್ಡ ನ್ಯಾಯವಾಗಿ ಮಾತಾಡು. ಫಸ್ಟ್ ನಾನು ಅವಳು ಇಬ್ರು ಫಸ್ಟ್ ನಾನು ಓಕೆ ಐ ಅಗ್ರಿ. ನಾನು ಅವಳು ಇಬ್ರು ಇವಳು ಮಾತಾಡ್ತಾಳೆ ಜೋರಾಗಿ, ಅಕ್ಕನು ಜೋರಾಗಿ ಮಾತಾಡ. ಸಿಟ್ಟು ಬಂದ್ರೆ ಇವಳುನು, ಸಿಟ್ಟು ಬಂದ್ರೆ ಏನು, ಸಿಟ್ಟು ಬಂದ್ರೆ ಸ್ವಲ್ಪ ಸ್ವಲ್ಪ ಜೋರಾಗಿ. ನಾನು ಕೂಡ ಸಿಟ್ಟು ಬಂದ್ರೆ ಸ್ವಲ್ಪ ಜೋರಾಗಿ. ಸರಿ, ನೆಕ್ಸ್ಟ್. ಓಕೆ, ಯಾರು ತಮ್ಮ ರೂಮ್ ಅನ್ನು ಜಾಸ್ತಿ ಕೆಟ್ಟದಾಗಿ ಗಲೀಜಾಗಿ ಇಟ್ಕೊಳ್ಳೋದು? ಯಾರು ತಮ್ಮ ರೂಮ್ ಅನ್ನು ಜಾಸ್ತಿ ಕೆಟ್ಟದಾಗಿ ಗಲೀಜಾಗಿ ಇಟ್ಕೊಳ್ಳೋದು? ಅವಳ ರೂಮ್ ಅಂತೂ ಯಪ್ಪ ದೇವ ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿರ್ತಾಳೆ. ಹಾರಿಬಲ್, ಟೆರಿಬಲ್, ಕಾಂಟ್ ಇವನ್ ಇಮ್ಯಾಜಿನ್. ಓಕೆ, ಸೊ ಇಲ್ಲಿ ಪ್ಲೇ ಮಾಡ್ತೀನಿ, ನಿಮಗೆ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇನ್ನೊಂದ್ಸಲ ನಾನು ಕ್ವೆಶ್ಚನ್ ರಿಪೀಟ್ ಮಾಡ್ತೀನಿ, ಆಮೇಲೆ ಆನ್ಸರ್ ಮಾಡೋಣ. ಓಕೆ, ಈಗ ಥರ್ಡ್ ಒನ್, ಯಾರು ತುಂಬಾ ನೀಟಾಗಿ ರೂಮನ್ನ ಇಟ್ಕೊಳ್ಳೋದು? ಯಾರು ರೂಮನ್ನ ತುಂಬಾ ನೀಟಾಗಿ, ಓಕೆ, ಯಾರು ರೂಮನ್ನ ತುಂಬಾ ನೀಟಾಗಿ ಇಟ್ಕೊಳ್ಳೋದು? ಯಾರು ಇಲ್ಲ, ನಾನು. ಇಬ್ರು ನಾನು ಇಬ್ರು. ಓಕೆ, ಇಬ್ರು. ಓಕೆ, ನೆಕ್ಸ್ಟ್, ಯಾರು ಜಾಸ್ತಿ ತಿನ್ನೋದು? ಯಾರು ಜಾಸ್ತಿ ತಿನ್ನೋದು? ಯಾರು ಜಾಸ್ತಿ ತಿನ್ನೋದು? ನಾನೇ. ಡಯಟ್ ಅಂತ ಆಪಲ್ ಕೊಡ್ರಿ, ಡಯಟ್ ಅಂತಂತಾಳೆ. ಆಪಲ್ ತಿಂತಾಳೆ, ನಾನ್ ವೆಜ್ ತಿಂತಾಳೆ. ತಿಂದು ಡಯಟ್ ಹಾಳಾಯ್ತಲ್ಲೇ, ಗ್ರೀನ್ ಟೀ ಕುಡಿತೀನಿ ಅಂತಂತಾಳೆ. ದಿನಾ ಡಯಟ್ ಅಂತಂತಾಳೆ. ಡಯಟ್ ಕುಕ್ಕುಂಬರ್ ತಿಂತೀನಿ ಅಂತಾಳೆ, ಕುಕ್ಕುಂಬರ್ ತಿಂತಾಳೆ. ಮತ್ತೆ ಏನಾದ್ರು ಮನೇಲಿ ಏನಾದ್ರು ಮಾಡಿದ್ರೆ ಅದು ತಿಂದು ಗ್ರೀನ್ ಟೀ ಕುಡಿತೀನಿ. ನಾಳೆಯಿಂದ ಸ್ಟ್ರಿಕ್ಟ್ ಡಯಟ್ ಅಂತಂತಾಳೆ. ಮತ್ತೆ ಅದು ಅಫರ್ಮೇಶನ್ ತಗೊಂಡು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಏನಾದ್ರು ಡಯಟ್ ಐಟಮ್ಸ್ ತಿಂದು ಮತ್ತೆ ಮನೆ ಅಡಿಗೆ ಅದು ತಿಂತಾಳೆ. ನೆನ್ನೆ ರಾತ್ರಿ ಸುಮ್ನೆ ಜಿಲೇಬಿ ತಂದಿಟ್ಟಿದ್ದೆ, ನನಗಿಷ್ಟ ನಮ್ಮೂರಿಂದು. ಸೊ ಡಯಟ್ ಅಪ್ಪ ನಾನು ಏನು ತಿನ್ನಲ್ಲ ಅಂದ್ಲು. ಸರಿ, ನಾನು ಅವಳಿಗೆ ತಗೋ ತಿನ್ನು ಅಂತಂದು ಹೇಳಿಲ್ಲ, ಬಿಕಾಸ್ ಡಯಟ್ ಹಾಳಾಗುತ್ತೆ, ಪಾಪ ಡಯಟ್ ಮಾಡ್ತಿದ್ದಾಳೆ ಅಂತ. ಮಮ್ಮಿ ರಾಗಿ ಸೂಪ್ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಎಲ್ಲ ಕೇಳಿ ತಿಳ್ಕೊಂತಿದ್ಲು. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ನೋಡ್ತೀನಿ, ಪೂರ್ತಿ ಕವರ್ ತಗೊಂಡು ತಿಂತಿದ್ದಾಳೆ. ಓಟ್ಸ್ ಪ್ಯಾಕೆಟ್ ತಂದಿಟ್ಟಿದ್ದಾಳೆ. ಓಟ್ಸ್ ಪ್ಯಾಕೆಟ್ 1 kg ಪ್ಯಾಕೆಟ್ ಅದು ತಂದು ನಿಯರ್ಲಿ 1 ಮಂತ್ ಆಯ್ತು. ಒಂದು ಚೂರು ಖಾಲಿ ಮಾಡಿಲ್ಲ. ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು 1 ಮಂತ್ ಆಗಿದೆ, ಇನ್ನೊಂದು ಮಂತ್ 2 months ಆದ್ರೆ ಎಕ್ಸ್ಪೈರ್ ಆಗುತ್ತೆ. ಅಟ್ಲೀಸ್ಟ್ ನಾನು ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಯಾರು ಜಾಸ್ತಿ ಜಗಳ ಮಾಡೋದು? ಯಾರು ಜಾಸ್ತಿ ಜಗಳ ಮಾಡೋದು? ಮಮ್ಮಿ ಕೂಡ ಅಲ್ಲಿಂದ ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ಅಷ್ಟೇ. ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ.
ನ್ಯಾಯ ಅನ್ಯಾಯವಾಗಿ ಮಾತುಗಳು ನಡೀತಿರುತ್ತೆ. ಅದಕ್ಕೋಸ್ಕರ ಮಮ್ಮಿ ಯಾರು ಜಾಸ್ತಿ ಜಗಳ ಮಾಡೋದು? ನಮ್ಮಕ್ಕ ಹೆಸರು ಹೇಳ್ತೀಯ, ಮಮ್ಮಿ ಕೂಡ ಅಲ್ಲಿಂದ ವಾಯ್ಸ್ ಬರ್ತಿದೆ ಕಿಚನ್ ಇಂದ. ನೆಕ್ಸ್ಟ್, ಯಾರು ಜಾಸ್ತಿ ಫನ್ನಿ ಅಂದ್ರೆ ಜಾಸ್ತಿ ಕಾಮಿಡಿ ಮಾಡೋದು? ಯಾರು ಜಾಸ್ತಿ ಫನ್ನಿ ಆಗಿರೋದು, ಕಾಮಿಡಿ ಮಾಡೋದು? ಜಗಳ ಗಂಟೆ ಅಂತ ಕಾಮಿಡಿ ಅಂತೆ. ನೋ ಕಮೆಂಟ್ಸ್. ತುಂಬಾ ಸೋಷಿಯಲ್, ತುಂಬಾ ಕಾಮಿಡಿ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಯಾರು ತುಂಬಾ ಲೇಜಿ? ಯಾರು ತುಂಬಾ ಲೇಜಿ? ತುಂಬಾ ಲೇಜಿ, 12 ಗಂಟೆವರೆಗೂ ನಿದ್ದೆ ಮಾಡ್ತಾಳೆ. ಎಸ್, ಬೆಳಗ್ಗೆ ಎದ್ದಾಳ್ತಾಳೆ, 8 o'clock ಎದ್ದು ಬಿಟ್ಟು ಬ್ರಷ್ ಮಾಡ್ತಾಳೆ, ಹೋಗ್ ಮಲ್ಕೊಂತಾಳೆ, ಬಂದ್ ಟಿಫನ್ ತಿಂತಾಳೆ, ಹೋಗ್ ಮಲ್ಕೊಂತಾಳೆ. ನಂಗ್ ನಿದ್ದೆನೇ ಆಗಿಲ್ಲ ಕಣ್ರೆ ಅಂತಂತಾಳೆ. ಮತ್ತೆ ಅಷ್ಟೊಂದ್ ಮಲ್ಗಿ ನಿದ್ದೆನೇ ಆಗಿಲ್ಲ ಕಣ್ರೆ ಅಂತಂತಾಳೆ. ಅವಳೆ ಲೇಜಿ, ತುಂಬಾ ಲೇಜಿ. ರಾತ್ರಿ 2 ಗಂಟೆವರೆಗೂ ದೆವ್ವ ತಿರ್ಗಾಡ್ತಿರ್ತಾಳೆ. ನಾವು ಹೆದರ್ಕೋಬೇಕು. ಇವಳು ಎಷ್ಟೊಂದಲ್ಲ ನನ್ನ ನೋಡಿ ಕಿರ್ಚಾಡಿ ನನ್ ಪಾಡಿ ನಾನು ಸುಮ್ನೆ ರಾತ್ರಿ ವಾಶ್ರೂಮ್ಗೆ ಓಡ್ತಿದ್ರೆ ನನ್ ಪಾಡಿ ನಾನು ಹೋಗ್ತಿರ್ತೀನಿ, ನೋಡಿ ಅಮ್ಮ ಅಂತ ಕಿರ್ಚ್ಕೊಳ್ತಾಳೆ. ಏನಕ್ಕೋಸ್ಕರ? ಅಯ್ಯೋ ದೆವ್ವ ಓಡಾಡ್ತಾಳೆ ಅಂತ. ಓಡಾಡ್ತಾ ಯಾರು ಯಾರು ಅಂತ ಕಿರ್ಚಾಡ್ತಿದ್ದಳು ರಾತ್ರಿ. ಯಾರು 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 ಯಾರು? ನನಗ್ ಕತ್ಲು ಅಂದ್ರೆ ನಿಜವಾಗಿಯೂ ಅವಳು ಅಲ್ಲಿ ಜಾಬಿಗೆ ಅಂತ ಹೋಗಿದ್ದಾಳಲ್ಲ, ಅಲ್ಲಿ ಹೋದಾಗ್ಲಿನ ಅದು ಯಾರು ಯಾರು ಅಂತ ಅನ್ನೊಂದು ಮಾತ್ರ ನಾವು ಮಿಸ್ ಮಾಡ್ಕೊಳ್ತೀವಿ. ಇನ್ ಯಾವ್ದ್ರ ಬಗ್ಗೆ ಮಿಸ್ ಮಾಡ್ಕೊಳ್ತಿಲ್ಲ. ಓಕೆ, ನೆಕ್ಸ್ಟ್, ಯಾರು ಫೋಟೋಜೆನಿಕ್? ಓಕೆ, ಅಂದ್ರೆ ಯಾರು ಫೋಟೋಜೆನಿಕ್, ಫೋಟೋ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣೋದು ಯಾರು? ಇವ್ರಿಬ್ರು. ನಾನ್ ಚೆನ್ನಾಗ್ ಕಾಣಲ್ಲ. ಓಕೆ, ಇವಳು ಕಾಣ್ತಾಳೆ, ಬಟ್ ನಾನ್ ಫಸ್ಟ್. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಯಾರು ಚೆನ್ನಾಗ್ ಕಾಣ್ತಾರೆ ಅಂತ ಅವ್ರಿಗೆ ಗೊತ್ತು. ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೆಲ್ಲ ಗೊತ್ತು ಯಾರು ಚೆನ್ನಾಗ್ ಕಾಣ್ತಾರೆ. ಫೋಟೋಸ್ ಅಲ್ಲಿ ಯಾರು ಚೆನ್ನಾಗಿ ಕಾಣೋದು? ಇನ್ಸ್ಟಾಗ್ರಾಮ್ ಐಡಿ ಲೇಖಪ್ರಿಯಾ 82. ನಂದು ಇನ್ಸ್ಟಾಗ್ರಾಮ್ ಅಂದ್ರೆ ಸಾರಿ ನಿಖಿತಾ ಪ್ರಿಯಾಸ್ _super tips. ನನ್ ಪ್ರೈವೇಟ್ ಅಕೌಂಟ್. ನಾನೇ. ಓಕೆ, ನೆಕ್ಸ್ಟ್, ಯಾರು ತುಂಬಾ ಕೇರಿಂಗ್ ಮಾಡೋದು? ಅಕ್ಕ ಕೇರ್ ಮಾಡ್ತಾಳೆ, ಅಂಡ್ ನನ್ನ ತಂಗಿ. ನನಗೆ ಅಷ್ಟೊಂದು ಕೇರಿಂಗ್ ಬರಲ್ಲ. ಫಸ್ಟ್ ನಮ್ಮ ಅಕ್ಕ ಅಂದ್ರೆ ರಫ್ ಕೇರಿಂಗ್. ನಮ್ಮ ಅಕ್ಕಂದು ಅಕಸ್ಮಾತ್ ಕೆಲವು ಸಲ ಹುಷಾರಿಲ್ಲ, ಊಟ ಸೇರಲ್ಲ ಅಲ್ವಾ, ಬಂದು ಬಾಯಲ್ಲಿ ತುರುಕ್ತಾಳೆ, ಬೈತಾಳೆ. ಬಟ್ ಬಿಕಾಸ್ ದೇ ಮಸ್ಟ್ ಟೇಕ್ ಕೇರ್. ಹೇಳಿದ ಮಾತು ಕೇಳಲ್ಲ, ಊಟ ಮಾಡಲ್ಲ. ಅಕಸ್ಮಾತ್ ಅವ್ರು ನನ್ನ ಸಿಸ್ಟರ್ಸ್ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಟೋಟಲಿ ಯಾರಾದ್ರೂ ಬೇರೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರು ಅಂದ್ರೆ ಐ ವಿಲ್ ಕಂಪ್ಲೀಟ್ಲಿ ಐ ಟೇಕ್ ಕೇರ್ ಆಫ್ ದೆಮ್. ಅವ್ರ ಮೇಲೆ ನಾನು ಜಗಳಕ್ಕೆ ಹೋಗ್ಬಿಡ್ತೀನಿ. ಐ ವಿಲ್ ಟೇಕ್ ಕಂಪ್ಲೀಟ್ ಕೇರ್ ಅಂಡ್ ಐ ವಿಲ್ ಟೇಕ್ ಸೆಕ್ಯೂರ್. ಒಂದ್ಸಲ ಯಾರೋ ಸ್ವಲ್ಪ ಅಕ್ಕಪಕ್ಕದವರು ಸ್ವಲ್ಪ ಜೋರಾಗಿ ನನ್ ಮೇಲೆ ಮಾತಾಡಿದ್ರು ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಟ್ಟಿದ್ಲು. ಆಮೇಲೆ ಇವಳು ಒಬ್ಬ ಆಟೋದವರು, ಆಟೋಲ್ಲಿ ಕೂತ್ಕೊಂಡಿದ್ವಿ, ಆಟೋಯಿಂದ ಇಳಿದಿದ್ವಿ, ರೇಷನ್ ತಗೊಂಡ್ಬಂದಿದ್ವಿ, ಸ್ವಲ್ಪ ಹೆಲ್ಪ್ ಮಾಡಿ ಅಣ್ಣ ಅಂತ ಕೇಳಿದ್ವಿ. ಸೊ ಅವಾಗ ಆಟೋದವ್ರು ಎಲ್ರು ಹಂಗೆ ಇರೋದಿಲ್ಲ. ಸೊ ಅವ್ರೊಬ್ರು ಮಾತ್ರ ಆ ರೀತಿ ಮಾಡಿದ್ರು. ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ವಿ. ಅಕ್ಕಿ ಚೀಲ ಇತ್ತು. ಸೊ ಅವ್ರವ್ರು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೆ. ಸರಿ ಅಣ್ಣ, ಓಕೆ. ಆವಾಗ ನನ್ನ ತಂಗಿ ಚಾಮುಂಡಿ ಆಗಿದ್ಲು. ಅವ್ರ ಮೇಲೆ ಫುಲ್ ರೇಗಾಡಿದ್ಲು. ನೆನಪಿದ್ಯಾ ನಿನಗೆ? ನೆನಪಿಲ್ಲ, ಅಲ್ಲಿ ಗಣೇಶನ ದೇವಸ್ಥಾನದ ಹತ್ರ. ಸೊ ನಿನಗಿದ್ರೆ ಇರಕ್ಕಾಗಲ್ಲ ನಿಖಿತಾ, ಪ್ರಪಂಚದಲ್ಲಿ ನೀನ್ ಬದುಕಲ್ಲ, ಸ್ವಲ್ಪ ಜೋರ್ ಇರ್ಬೇಕು. ಅವ್ರು ಹಿಂಗ ಅಂದಾಗ ಸ್ವಲ್ಪ ಜೋರ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಸ್ವಲ್ಪ ರಫ್ ಆಗೇ ಹೇಳಿದ್ರು. ಸೊ ಅವತ್ತು ನನ್ನ ತಂಗಿಯ ಸಿಟ್ಟು, ಚಾಮುಂಡಿ ಅವತಾರ, ಆಮೇಲೆ ನನಗೋಸ್ಕರ ಅದು ಫೈಟ್ ಮಾಡಿದ್ದು, ಅದು ನಾನು ಅವಾಗ ನೆನ್ಸ್ಕೊಂಡೆ. ಮೇ ಬಿ ಯು ಡೋಂಟ್ ರಿಮೆಂಬರ್ ದಟ್. ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಮರ್ತೋಗಿರ್ತೀವಿ. ಬಟ್ ನಮ್ಮ ಅಕ್ಕ ಅಂತೂ ಅವಳು ಹೇಗೆ ಇರ್ಲಿ ಫಸ್ಟ್ ಓಡೋಗ್ತಾಳೆ. ಫಸ್ಟ್ ಅವ್ರನ್ನ ಹೊಡಿತಾರೆ, ಇಲ್ಲ ಬೈತಾಳೆ, ಆಮೇಲೆ ನಮ್ ಜೊತೆ ರೌಡಿ ಬೇಬಿ, ಬ್ರದರ್, ಬಾಯ್ ಗರ್ಲ್ ಎಲ್ಲ ಒಂದೇ, ರೌಡಿ ಬೇಬಿ. ಯಾರು ತುಂಬಾ ಜವಾಬ್ದಾರಿ? ತುಂಬಾ ರೆಸ್ಪಾನ್ಸಿಬಲ್ ಯಾರಿಗೆ ಅಂತ? ಸೊ ರೆಸ್ಪಾನ್ಸಿಬಲ್ ಎಲ್ಲರೂ, ಮೂವರು. ಇಲ್ಲ, ಮೂವರು ರೆಸ್ಪಾನ್ಸಿಬಲ್ ಅಂದ್ರೆ ನಾನೇ. ಅಂದ್ರೆ ಆಲ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂದ್ರೆ ನಾನೇ. ಬಟ್ ಓವರ್ ರೆಸ್ಪಾನ್ಸಿಬಲ್ ಅಂದ್ರೆ ಇವಳು. ಅಗ್ಲಗ್ಲ ಎದ್ದೊಳದ್ರು, ರಾತ್ರಿ ಎಲ್ಲ ಮಲಗಲ್ಲ. ಅಗ್ಲಗ್ಲ ಎಷ್ಟು ಸಾರಿ ನೋಡ್ಬೋದು ಡೋರ್ ಲಾಕ್ ಆಗಿದ್ಯಾ ಅಂತ. ಪದೇ ಪದೇ ಲಾಕ್ ಓಪನ್ ಮಾಡಿಡ್ತಾಳೆ.
ಗ್ಯಾಸ್ ಆಫ್ ಆಗಿದೆಯಾ, ಗ್ಯಾಸ್ ಆಫ್ ರೆಗ್ಯುಲೇಟರ್ ಆಫ್ ಮಾಡಿದೀರಾ? ತುಂಬಾ ಸರಿ ಅಗ್ಲಗ್ಲ ಕಿಚನ್ಗೆ ಹೋಗೋದು, ಗ್ಯಾಸ್ ಆಫ್ ಆಗಿದೆ, ರೆಗ್ಯುಲೇಟರ್ ಆಫ್ ಆಗಿದೆಯಾ, ಅಗ್ಲಗ್ಲ ಡೋರ್ ಲಾಕ್ ಆಗಿದೆಯಾ, ಅಗ್ಲಗ್ಲ ಆನ್ ಮಾಡಿರ್ತಾಳೆ. ಅದಕ್ಕೆ ಅಷ್ಟು MBA ಗೆ ಓದೋದಕ್ಕೆ ಬ್ಯಾಂಗ್ಳೂರಿಗೆ ಹೋಗಿದ್ಲು, PG ಅಲ್ಲಿ ಇದ್ಲಲ್ಲಿ. ಸೊ ಅಲ್ಲೂ ಕೂಡ ಅಷ್ಟೇ, ಮಮ್ಮಿಗೆ ರಾತ್ರಿ ಫೋನ್ ಮಾಡಿ ರೆಗ್ಯುಲೇಟರ್ ಆಫ್ ಮಾಡಿದೀರಾ, ಗ್ಯಾಸ್ ಆಫ್ ಮಾಡಿದೀರಾ, ಫೋನ್ ಮಾಡಿ ಅಗ್ಲಗ್ಲ. ಅದಕ್ಕೆ ನಾನು ಅಂತಿದ್ದೆ ಅಲ್ಲಿಂದ ಬಂದು ಡೋರ್ ಲಾಕ್ ಮಾಡಿ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿ ಹೋಗುತ್ತೆ. ಅಕ್ಕ PG ಎಲ್ಲಿದ್ದೆ, ಅಣ್ಣನ ಮನೇಲಿದ್ದೆ. PG ಸ್ವಲ್ಪ ದಿನ 4 days ಇದೆಯಲ್ಲ ಅವಾಗಿಂದಷ್ಟೇ. 4 days PG ಕಾಲೇಜಿಗೆ ಹತ್ರ ಆಗ್ತಿತ್ತು PG. ಫೀಸ್ ಎಲ್ಲ ಕಟ್ಬಿಟ್ಟಿದ್ವಿ, 1 floor ಎಲ್ಲ ಕಟ್ಬಿಟ್ಟಿದ್ವಿ. ಬಟ್ 4 days ಇದ್ದು ಆಗಲ್ಲ, ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಮತ್ತೆ ಅಣ್ಣನ ಮನೆಗೆ ವಾಪಸ್. ಸೊ ನೆಕ್ಸ್ಟ್ ಫಾಸ್ಟ್ ಮುಗಿಸೋಣ. ಯಾರು ರೆಡಿ ಆಗೋದಕ್ಕೆ ತುಂಬಾ ಟೈಮ್ ತಗೋತಾರೆ? ರೆಡಿ ಆಗೋದಕ್ಕೆ ಯಾರು ತುಂಬಾ ಟೈಮ್ ತಗೋತಾರೆ? ಆಕ್ಚುಲಿ ನಾನೇ ತುಂಬಾ ಟೈಮ್ ತಗೋತೀನಿ. ನಾನು ಕ್ವಿಕ್ ರೆಡಿ ಆಗ್ಬಿಡ್ತೀನಿ, ರೆಡಿ ಆಗ್ಲೇಬೇಕು ಅನ್ನೋದೇ ಇಲ್ಲ. ನಾನು ಹೇಗಿರ್ತೀನಿ ಹಾಗೆ ಹೊರಡ್ಬಿಡ್ತೀನಿ. ನಾನು ಸ್ವಲ್ಪ ಟೈಮ್ ತಗೋತೀನಿ. ಯಾರಿಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಬೆಟರ್ ಟೇಸ್ಟ್ ಅಂತ. ಓಕೆ, ಇವರಿಗಿಬ್ರಿಗೆ ಮ್ಯೂಸಿಕಲ್ ಬೆಟರ್ ಟೇಸ್ಟ್ ಇದೆ. ಓಕೆ, ನೆಕ್ಸ್ಟ್. ಯಾರು ಜಾಸ್ತಿ ಶಾರ್ಟ್ ಟೆಂಪರ್ಡ್? ಓಕೆ, ಯಾರು ಜಾಸ್ತಿ ಶಾರ್ಟ್ ಟೆಂಪರ್ಡ್? ಫಸ್ಟ್ ಅಕ್ಕ ಶಾರ್ಟ್ ಟೆಂಪರ್, ನೆಕ್ಸ್ಟ್ ಇವಳು. ನೋ, ಸ್ವಲ್ಪ ಹೌದು. ನೆಕ್ಸ್ಟ್ ನಾನು ಇವಳು ಸೇಮ್ ಶಾರ್ಟ್ ಟೆಂಪರ್ ನಲ್ಲಿ. ನೆಕ್ಸ್ಟ್ ಗೋ ಆಶು, ಗೋ. ಓಕೆ, ನೆಕ್ಸ್ಟ್. ಹೂ ಇಸ್ ದ ಡ್ರಾಮಾ ಕ್ವೀನ್? ಯಾರು? ನೋ ಡ್ರಾಮಾ ಕ್ವೀನ್ ಎಲ್ಲದಕ್ಕೂ ನೋ ಹಂಗೇನಿಲ್ಲ. ಇಟ್ಸ್ ರಿಯಲಿ ತುಂಬಾ ಇಮೋಷನಲ್ ಆಗ್ಬಿಡ್ತೀನಿ ತುಂಬಾ. ಅದನ್ನ ನೋಡೋರ್ಗೆ ಹಂಗೆ ಕಾಣುತ್ತೆ, ಬಟ್ ಇಟ್ಸ್ ಟ್ರೂ ಇಮೋಷನ್ಸ್. ಓಕೆ, ನೆಕ್ಸ್ಟ್. ಯಾರು ಕಂಪ್ಲೇಂಟ್ ಹೇಳೋದು ಯಾರು ಜಾಸ್ತಿ? ಮಾತಿಗೂ ಕಂಪ್ಲೇಂಟ್ಸ್. ನೆಕ್ಸ್ಟ್ ಇವಳು. ಯಾರು ದುಡ್ಡನ್ನು ಜಾಸ್ತಿ ಖರ್ಚು ಮಾಡೋದು? ದುಡ್ಡು ಜಾಸ್ತಿ ಖರ್ಚು ಮಾಡೋದು ಯಾರು? ಒಂದ್ಸಲ ಹಾಕಿದ ಡ್ರೆಸ್ ಇನ್ನೊಂದ್ಸಲ ಹಾಕಲ್ಲ ಇವಳು, ಗೊತ್ತಾ? ನಾನು ಖರ್ಚು. ಈಗ ಈ ಡ್ರೆಸ್ ಹಾಕೊಂಡಿರಲ್ಲ, ಮತ್ತೆ ಇದು ಹಾಕೋಬೇಕು ಅಂದ್ರೆ ಮನೇಲಿ ಹಾಕೋತಾಳೆ ಒಂದ್ಸಲ 2 ಸಲ, ಇಲ್ಲ ಅಂದ್ರೆ ಆಗ್ಲೇ ಮೂಟೆ ಕಟ್ಬಿಟ್ಟು ಬಿಸಾಕಿಡ್ತಾಳೆ. ಅಥವಾ ಪೂವರ್ ಅಂತೆಲ್ಲ ಬರುತ್ತಲ್ಲ, ಆರ್ಫನೇಜ್ ಅಂತ ಬರ್ತಿರತ್ ಮನೆ ಹತ್ರ, ಸೊ ಅವ್ರಿಗೆ ಕೊಟ್ಬಿಡ್ತಾಳೆ. ಒಂದ್ ಡ್ರೆಸ್ ಒಂದೇ ಸರಿ ಮಾತ್ರ, ಎಷ್ಟೇ ಎಕ್ಸ್ಪೆನ್ಸಿವ್ ಇರ್ಲಿ, 1 ಸಲ 2 ಸಲ ಅಷ್ಟೇ. ನಾನು ಖರ್ಚು ಮಾಡ್ತೀನಿ, ಜಾಸ್ತಿ ಖರ್ಚು ಮಾಡ್ತೀನಿ. ಎಕ್ಸ್ಪ್ರೆಷನ್ ನೋಡಲಿ ಏನಂತೆ, ನಿಜ ದಟ್ಸ್ ಅ ಟ್ರೂ ಮ್ಯಾಟರ್. ನಾನು ಖರ್ಚು ಮಾಡ್ತೀನಿ, ಬೇಕಾಗಿರೋಂತ ಐಟಮ್ಸ್ ಏನಿರುತ್ತೆ ಅದಕ್ಕೆ ತುಂಬಾ ಜಾಸ್ತಿ ಖರ್ಚು ಮಾಡ್ತೀನಿ. ಬಟ್ ಜಾಸ್ತಿ ಚಾಡಿ ಹೇಳೋದು ಯಾರು ಜಾಸ್ತಿ? ಮಮ್ಮಿ ಹತ್ರ ಬರೀ ಚಾಡಿ ಹೇಳಲ್ಲ. ಮಮ್ಮಿ ಹಂಗ್ ಮಾಡಿದ್ಲು, ಹಿಂಗ್ ಮಾಡಿದ್ಲು, ಕಿರಿಸ್ತಾಳೆ ಮಮ್ಮಿ ಅಂತ ಕಿರಿಸ್ತಾಳೆ. ನಿಜ. ಆಮೇಲೆ ನಾನ್ ಇವಳಿ ಒಳ್ಳೇದಾಗ್ಲಿ ಅಂತ ಬೈತೀನಿ. ನಾನು ಜಾಸ್ತಿ ಕೇರಿಂಗ್ ಅಂದ್ರೆ ನಾನು ಬೈತಾ ನಾನು ಕೇರ್ ತಗೊಳ್ಳೋದು. ಅಯ್ಯೋ ಒದ್ಲು ಬೈದ್ಲು ಅಂತಂದು ಫುಲ್ ನನ್ ಕೇರಿಂಗ್, ಅದನ್ನೇ ಕೇರಿಂಗ್ ಅರ್ಥ ಮಾಡ್ಕೊಳ್ಳೋದು. ತಗೊಂಡ್ಲು ನಂದೊಂದು ಕಂಪ್ಲೇಂಟ್ ಶೇರಿಂಗ್ ಮಾಡ್ಕೊಳ್ಳೋದೇ ಇಲ್ಲ. ತಿರುಪು ವಾಪಸ್ಕೊಳ್ಳೋಂತ ಐಟಮ್ಮ. ತಿರುಪು ಮೀನ್ಸ್ ಇಯರಿಂಗ್ಸ್ ಹಿಂಗಡೆ ಹಾಕೊಳ್ತಾರೆ. ಈಗ ಇಯರಿಂಗ್ ಕರೆಕ್ಟ್ ಆಗಿ ಕೊಟ್ಟಿದೀನಿ ಅನ್ಕೊಳ್ಳಿ, ವಾಪಸ್ ಬರೋಲ್ಲ ನನಗೆ. ಒಂದು ಹಿಂದ್ಗಡೆ ಅದು ತಿರುಪು ಇರೋದಿಲ್ಲ, ಅಥವಾ ಯಾರಾದ್ರೂ ಕಳೆದು ಹೋಗಿರುತ್ತೆ, ಇಲ್ಲ ಹೋಗು ಅಂದ್ಬಿಡ್ತಾಳೆ. ಅದಕ್ಕೆ ನಾನು ಕೇಳಕ್ಕೆ ಹೋಗಲ್ಲ. ಔಟ್ ಆಫ್ ಕಲೆಕ್ಷನ್ಸ್ ಆಫ್. ನೆಕ್ಸ್ಟ್. ಯಾರು ಕಂಜೂಸ್? ಸೊ ಯಾರು ಕಂಜೂಸ್? ಹೆವಿ ಕಂಜೂಸ್. ಏನು ಕೊಡ್ಸಿಲ್ಲ ನಾನು ನಿಮಗೆ. ಹೆವಿ ಕಂಜೂಸ್. ಏನು ಕೊಡ್ಸಿಲ್ಲ? ಮಸ್ತ್ ಕೊಡ್ಸಿದ್ಯಾ. ಆಟೋ ಎಲ್ಲಾದ್ರೂ ಹೊರಗೆ ಹೋದಾಗ ಕೆಲಸಲ ಆಟೋದಲ್ಲಿ ಅಯ್ಯೋ ನಾನು ಎಲ್ಲಿಂದ ತರ್ಲಿ 10 ರೂಪೀಸ್ ಅಂತ ಎಷ್ಟೊಂದ್ಸಲ ಹತ್ತಿದಾಳೆ. 10 ರೂಪೀಸ್ ಕೇಳ್ಬಿಟ್ರಲ್ಲೇ ಎಲ್ಲಿಂದ ತರ್ಲಿ? ಚಾಟ್ಸ್ ತಿನ್ಸಿದ್ಯಾರು ಮೊನ್ನೆ ಬಂದಾಗ? ಅಯ್ಯೋ ಚಾಟ್ಸ್ ಎಷ್ಟು ನೋಡ್ಬಿಡ್ತು. 1000 ರೂಪೀಸ್ ಖರ್ಚಾಯ್ತು ಚಾಟ್ಸ್ಗೆ. ಮತ್ತೆ ಈಗ ಹೊರಗಡೆ ರೆಸ್ಟೋರೆಂಟ್ಗೆ ಅಥವಾ ಎಲ್ಲಾದ್ರೂ ಹೋಗಿ ತಿನ್ನೋಣ ಅಂತ ಅನ್ಕೊಂಡಿದ್ವಿ ದುರ್ಗದ ಸೀರೆಯಲ್ಲಿ.
ಅದನ್ನ ಯಾಕೆ ಶೇರಿಂಗ್ ಹಾಕೋದು? ಅದು ಚಾಲೆಂಜ್ ಅಲ್ಲಿ ನಾನು ಗೆದ್ದಿದ್ದೀನಿ, ಹಾಕೊಳ್ಳೇಬೇಕು. ಹೌದು, ಪಾನಿಪುರಿ ಚಾಲೆಂಜ್ ಅಲ್ಲಿ ಇವಳೊಬ್ಳು ಮಿಸ್ ಆಗ್ಲು ಅಥವಾ ಬಿಸಿ ಇರ್ಲು, ವರ್ಕ್ ಮೀಟಿಂಗ್ ಇತ್ತು. ರೀಸೆಂಟ್ಲಿ ಜಾಬ್ ಆಗಿದೆ, ರೀಸೆಂಟ್ಲಿ MBA ಔಟ್ಪುಟ್ ಇವಳು. ಓಕೆ, ನೆಕ್ಸ್ಟ್. ಯಾರು ಕಂಜೂಸ್? ಅದಾಯ್ತು. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು? ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು? 3 ಜನ ಚೆನ್ನಾಗಿ ಡ್ರೆಸ್ ಅಕಾರ್ಡಿಂಗ್ ಟು ಅವರ್ ಟೇಸ್ಟ್. ಚೆನ್ನಾಗಿ ಜಸ್ಟ್ ಡ್ರೆಸ್ ಮಾಡ್ಕೋತೀವಿ. ಅಂಡ್ ಇದೊಂದು ಕ್ವಶನ್ ಮಿಸ್ ಆಯ್ತು, ಯಾರು ಅಡಿಗೆ ಚೆನ್ನಾಗಿ ಮಾಡೋದು? ಯಾರು ಒಳ್ಳೆ ಕುಕ್? ನಾನು. ಎಸ್. ಪುಳಿಯೋಗರೆ ಒಂದ್ ಚೆನ್ನಾಗಿ ಮಾಡ್ತೀನಿ. ಬಿರಿಯಾನಿ ಸ್ಪೆಷಲಿಸ್ಟ್ ಇಡೀ ನಮ್ಮ ಫ್ಯಾಮಿಲಿಲಿ. ನನ್ನ ಹಸ್ಬೆಂಡ್ ಕಡೆನೂ ಅಷ್ಟೇ, ನನ್ನ ತವ್ರ ಮನೆ ಕಡೆನೂ ಅಷ್ಟೇ ಬಿರಿಯಾನಿ ಸ್ಪೆಷಲಿಸ್ಟ್ ಅಂತ ನನ್ಗೆ ಹೆಸರು ಬಂದಿದೆ. ಆಮೇಲೆ ಗೊಜ್ಜುಗಳು, ಗೊಜ್ಜು ಕೆಲವೊಬ್ಬರು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡೋದು ಕಲ್ತಿಯಾಳೆ. ಇವಳಿಗೆ ಬರಲ್ಲ ಇನ್ನು. ಇವಳು ಒಗ್ಗರಣೆ ಕರೆಕ್ಟ್ ಹಾಕ್ತಾಳೆ ಅಂತ ಕೇಳಿಸ್ಬೇಕು. ಮುಂಚೆ ಸೀಸ್ತಿದ್ದೆ ಕರೆಕ್ಟ್. ಮೊನ್ನೆ ಫೋನ್ ಮಾಡಿ ಕೇಳಿದ್ರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಲು. ಮುಚ್ಚು. ಓಕೆ, ನೆಕ್ಸ್ಟ್. ಯಾರು ಕ್ರೈ ಬೇಬಿ? ಮಾತಿಗೂ ಜಾಸ್ತಿ ಅಳೋದು ಯಾರು? ಎಮೋಷನಲ್, ತುಂಬಾ ಎಮೋಷನಲ್. ಎಷ್ಟು ಜೋರು ಅಷ್ಟೇ ಎಮೋಷನಲ್. ಸೊ ಆಶು ಒಂದು ಕ್ವೆಶ್ಚನ್ ಇದೆ ಅಂತ ಹೇಳಿದ್ದ. ಆಶು, ಆರ್ ಯು ಫ್ರೀ? ನೋ, ಹಿ ಇಸ್ ಇನ್ ದ ಕ್ಲಾಸ್. ಓಕೆ. ಆಶು, ಕ್ಯಾನ್ ಯು ಕಮ್ for 10 seconds? Can you come? You told that you have one single question. ನನಗೊಂದು ಕ್ವೆಶ್ಚನ್ ಇದೆ ಅಂತ ಹೇಳಿದ್ದ. You told that you have a single question. Ask question. So the question is, who is the best among the whole family? Ashu. I am the best. I am the best. My kid is best. Come here. He's telling I am the best. My kid is best. He's telling my kid is best. I am the best. You. I am the best. No, Ashu, you tell. Who is the best? Yes, I am. ಫ್ಯಾಮಿಲಿಯಲ್ಲಿ ನಾನು ಒಬ್ಳೆ ಒಳ್ಳೆಯವಳು. Everyone. ನಾನು ಒಳ್ಳೆಯವಳು. No, guys. ನಾನು ನಮ್ ದೊಡ್ಡಣ್ಣ ಮತ್ ನಮ್ ಚಿಕ್ಕಣ್ಣ. ನಾನು ಈ ಫ್ಯಾಮಿಲಿಯಲ್ಲಿ ತಪ್ಪಾಗಿ ಹುಟ್ಟಿದೀನಿ ಗೊತ್ತಾ? ಅಷ್ಟು ಒಳ್ಳೆಯವರು. ತಪ್ಪಾಗಿ ಮಿಸ್ ಆಗಿ ಹುಟ್ಟಿಲ್ಲ. ನಾನು ಕರೆಕ್ಟ್ ಆಗಿ ಈ ಫ್ಯಾಮಿಲಿ ಕರೆಕ್ಟ್ ಆಗಿ ಹುಟ್ಟಿದೀನಿ, ಒಳ್ಳೆಯವಳಾಗಿ. ಬಿಕಾಸ್ ಮೈ ಫ್ಯಾಮಿಲಿ ಇಸ್ ಬೆಸ್ಟ್. Everybody are best. ಬಹಳ ಒಳ್ಳೆಯವರು ಅಂದ್ರೆ ನಾನು ಆಕ್ಚುಲಿ ಹುಟ್ಟಿದೀನಿ. ಈ ಫ್ಯಾಮಿಲಿಯಲ್ಲಿ ನಾನು ಮಿಸ್ ಆಗಿ ಹುಟ್ಟಿದೀನಿ. ಯಾಕಂದ್ರೆ ನಾನು ಅಷ್ಟು ಒಳ್ಳೆ, ಅಷ್ಟು ಬ್ಯೂಟಿಫುಲ್, ಅಷ್ಟು ಸಾಫ್ಟ್ ನಾನು, ಅಂಡ್ ಅಷ್ಟು ಶೇರಿಂಗ್, ಕೇರಿಂಗ್ ಎಲ್ಲ ತುಂಬಾ ನಾನು. ಆಯ್ತಾ ನಾನು ಈ ಫ್ಯಾಮಿಲಿ ಮಿಸ್ ಆಗಿ ಹುಟ್ಟಿಲ್ಲ, ಕರೆಕ್ಟ್ ಆಗಿ ಹುಟ್ಟಿದೀನಿ. ಮೈ ಫ್ಯಾಮಿಲಿ ಇಸ್ ದ ಬೆಸ್ಟ್ ಫ್ಯಾಮಿಲಿ. ಓಕೆ, ಸೊ ಇಷ್ಟ ಆಯ್ತು. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ ನಿಮ್ಮ ಮನ್ಸಲ್ಲಿ? ಅಷ್ಟೇ. ಇನ್ನೇನಾದ್ರು ನಿನಗೆ? ಆಶು ನಥಿಂಗ್. ಓಕೆ, ಇಷ್ಟ. ಇನ್ನು ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನಿಮ್ಗೆ ನೆಕ್ಸ್ಟ್ ಯಾವ ಚಾಲೆಂಜಸ್ ಬೇಕು, ಚಾಲೆಂಜಸ್ ಬೇಕು ಅಂತ ಕಾಮೆಂಟ್ ಮಾಡಿ. ಬಟ್ ಅಲ್ಲಿವರೆಗೂ ಆಕ್ಚುಲಿ ಯಾಕಂದ್ರೆ ನಾನು ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಪೋಸ್ಟ್ ಮಾಡ್ತೀನಿ. ನಾನು ಸ್ವಲ್ಪ ಟೈಮ್ ಬ್ರೇಕ್ ತಗೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತ್ ಅಥವಾ ಈ ರೀತಿ ಪೋಸ್ಟ್ ಮಾಡಬಹುದು. ಸೊ ಪ್ಲೀಸ್ ನೀವು ಕಾಮೆಂಟ್ ಮಾಡಿದ್ರು ಕೂಡ ಮಾಡೋದಕ್ಕೆ ನಾನು ಮತ್ತೆ ಇಲ್ಲಿ ಬರೋದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇನ್ನು ಕೆಲವು ಕ್ವೆಶನ್ಸ್ ಇದ್ರೆ ನಾವು ಆದಷ್ಟು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತೀವಿ. ಅಂಡ್ ಸೊ ನಮ್ಮ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದೀವಿ. ಇವರು ನಮ್ಮ ಅಕ್ಕ ಲೇಖಪ್ರಿಯಾ ಅಂತ. ಸೊ ಇವಳು ನನ್ನ ತಂಗಿ ಗಾಯನಪ್ರಿಯಾ ಅಂತ. ತುಂಬಾ ಜನ ಕೇಳ್ತಿದ್ರು ನಿಮ್ ತಂಗಿನ ತೋರಿಸಿ ಅಂತ. ಸೊ ಇವಾಗ ಫೇಸ್ ರಿವೀಲ್ ಮಾಡ್ತಾ ಇದೀವಿ ಅವಳದು. ಸೊ ದಿಸ್ ಇಸ್ ಮೈ ಬ್ಯೂಟಿಫುಲ್ ತಂಗಿ ಅಂಡ್ ದಿಸ್ ಇಸ್ ಯೋರ್ ಬ್ಯೂಟಿಫುಲ್ ನಿಖಿತಾ ಪ್ರಿಯಾ. ವಾಟ್ ಅಬೌಟ್ ಮೀ ಅಗ್ಲಿ? ನೋ. ಓಕೆ, ನಮ್ಮೂವರಲ್ಲಿ ಆಸ್ ಬ್ಯೂಟಿ ಆಸ್ ಎವರ್. ನಮ್ಮೂವರಲ್ಲಿ ಯಾರು ಬ್ಯೂಟಿಫುಲ್ ಆಗಿರೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಜಸ್ಟ್ ಫಾರ್ ಫನ್. ಓಕೆ, ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾವು ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಎಂಜಾಯ್ ಮಾಡ್ತೀರಿ. ಲೈಫ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಬಿ ಹ್ಯಾಪಿ ಅಂಡ್ ಎಂಜಾಯ್ ಯೋರ್ ಲೈಫ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಈ ವಿಡಿಯೋ ನಮ್ಮ ಅಕ್ಕನ ಚಾನಲ್ ಅಲ್ಲೂ ಬರುತ್ತೆ. ಚಾನಲ್ ನೇಮ್ ಹೇಳು? ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಓಕೆ, ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು. ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.